ಚಿಕ್ಕಬಳ್ಳಾಪುರ ತಾಲೂಕಿನ ಮಾರಗನಹಳ್ಳಿ ಗ್ರಾಮದ ನರಸಪ್ಪ ಎಂಬುವವರ ಜಮೀನಿನ ತೋಟದಲ್ಲಿ ಬೇಸಾಯದ ಕೆಲಸಕ್ಕೆ ಅಂತ ಅದೇ ಗ್ರಾಮದ ಪುಟ್ಟರಾಜು ಹಾಗೂ ಸ್ನೇಹಿತ ಬಂದಿದ್ದರು. ಕೆಲಸ ಮುಗಿಸಿಕೊಂಡ ಬಳಿಕ ಸ್ನೇಹಿತ ಶಂಕರನ ಜೊತೆ ಕೃಷಿ ಹೊಂಡದ ಬಳಿ ತೆರಳಿದ್ದಾರೆ. ಈ ವೇಳೆ ನೀರನ್ನು ಕಂಡ ಪುಟ್ಟರಾಜು ಈಜಲು ಅಂತ ಕೃಷಿ ಹೊಂಡಕ್ಕೆ ಧುಮುಕಿದ್ದಾನೆ. ಆದರೆ ನೀರಿನೊಳಗೆ ಹೋದ ಪುಟ್ಟರಾಜು ಮತ್ತೆ ಮೇಲೆ ಬರಲೇ ಇಲ್ಲ. ಪುಟ್ಟರಾಜು ನೀರಿನಿಂದ ಹೊರಬಾರದ ಹಿನ್ನೆಲೆಯಲ್ಲಿ ಗಾಬರಿಗೊಂಡಂತಹ ಸ್ನೇಹಿತ ಶಂಕರ ಕೂಡಲೇ ನೀರಿನೊಳಗೆ ಹುಡುಕಾಟ ನಡೆಸಿದ್ದಾನೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳೀಯರು ಕೂಡ ಸ್ಥಳಕ್ಕೆ ಧಾವಿಸಿ ನೀರಿನಲ್ಲಿ ಸಿಲುಕಿದ್ದ ಪುಟ್ಟರಾಜುವನ್ನ ಮೇಲಕ್ಕೆತ್ತಿದ್ದಾರೆ. ಆದರೆ ಅಷ್ಟರಲ್ಲಾಗಲೇ ಪುಟ್ಟರಾಜು ಮೃತಪಟ್ಟಿದ್ದಾನೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಶಂಕರಪ್ಪ ರಾಮಗಂಪುರ ಇಲ್ಲಿ ಕೆಲ್ಸಕ್ಕೆ ಬಂದಿದ್ದೆ. ನಾನು ಪುಟ್ಟರಾಜು ಕೆಲಸ ಆಗೈತ. ಅವ್ನು ಈಜೋಡಕ್ಕೆ ಹೋಗಿದ್ನ, ಅರ್ಧಕ್ಕೆ ಬಂದನ, ಇನ್ನು ಅರ್ಧಕ್ಕೆ ಮುಖ್ಯ ಮುನ್ಗೋಗಿದ್ನ. ಆವಾಗ ಎಲ್ಲರನ್ನ ಕರೀದ್ನೆ, ಅವ್ರು ಬಂದು ಎತ್ಕೊಂಡ್ರು ಮೇಲಕ್ಕೆ. ಎಷ್ಟಾಗಿದೆ? ಅಲ್ಲ, ಏನು ಬೇಸಾಯ ಚಲ್ತಾ ಇದ್ದೀರಾ? ಗೊಬ್ಬರ ಹಾಕ್ತಿದ್ದೀವಿ, ಕೋಳಿ ಗೊಬ್ಬರ ತೋಟ. ಆಮೇಲೆ ಏನಾಯ್ತು? ಲಾಸ್ಟಾಗ ಇಬ್ಬರಲ್ಲ, ಅವ್ರು ಫಸ್ಟ್ ಹೋಗಿತ್ತು ಈಜೋಡ್ಯಕ್ಕೆ, ಅರ್ಧಕ್ಕೆ ಹೋಗಿ ಮುನ್ಬಿಟ್ಟೆ. ನೋಡಿದ್ರಿ? ನಾವು ಕೈ ತೊಳ್ತೀವಿ ಆ ಸೆಡ್ಡಾಗ. ಬರ್ತೈತೆ ನಾ ಹಂಗೆ ಮುನ್ಕೋ ಕೈ ಕಾಳು ಕಡೆ ಅಷ್ಟೇ. ನೀವು ಆಮೇಲೆ ರೆಸ್ಕ್ಯೂ ಏನು ಮಾಡಲಿಲ್ಲ? ಅಲ್ಲಿ 4 ಜನ ಬರ್ತಾಯಿದ್ರು. ನಾನು ಕರೆದ್ನೆ, ನಾನು ಇಳಿದು ನಿಂತಿದ್ದೆ. ಉಸಿರು ಇಲ್ಲ, ಕೆಳಗೆ ಹೊರಟಾಗಿತ್ತು. ಏನು ಹೆಸರು ಅವ್ರದ್ದು? ಪುಟ್ಟರಾಜ. ನಿಮ್ಮ ಸ್ನೇಹಿತರ? ಅವ್ರು ಬೇರೆ ಅವರು, ನಮ್ಮ. ಆದರೆ ಪುಟ್ಟರಾಜುಗೆ ಈಜು ಬರುತ್ತಿದ್ದು ಆದರೂ ಸಾವನ್ನಪ್ಪಿರುವುದು ಸಾವಿನ ಸುತ್ತ ಇದೀಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ನಿಜಕ್ಕೂ ಈಜಲು ಹೋಗಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆಯೇ ಅಥವಾ ಸಾವಿಗೆ ಬೇರೆ ಯಾವುದಾದರೂ ಕಾರಣವಿದೆಯೇ ಎಂಬುದು ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ. ಘಟನೆ ಮಾಹಿತಿ ತಿಳಿಯುತ್ತಿದ್ದಂತೆ ಪೆರೇಸಂದ್ರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ನನ್ನ ಹೆಸರು ರವಿಕುಮಾರ್ ಎಮ್ಮೆನ್ನು. ಬೆಳಗ್ಗೆ ನಮ್ಮ ತೋಟಕ್ಕೆ ಗೊಬ್ಬರ ಚೆಲ್ಲಬೇಕಂತ ಕರೆದೆ. ಅವ್ನು ಪುಟ್ಟರಾಜು ಮತ್ತು ಇವನ ಹೆಸರು ಕಾಳಿ ಅವರಿಬ್ಬರು ಕೆಲಸಕ್ಕೆ ಬಂದರು. ಕೆಲಸ ಮುಗಿಸ್ಕೊಂಡ್ರು, ಮತ್ತೆ ಅಲ್ಲಿ ಕೆಲಸ ಮುಗೀತು. ಮತ್ತು ಇಲ್ಲಿಗೆ ಬಂದು ಒಂದು 10 ಮೂಟೆ ಏನಾಯ್ತು ಗೊಬ್ಬರ ಚೆಲ್ಲೋದು. ಇಲ್ಲಿ ಚೆಲ್ಲಿದ್ರು. ಆಮೇಲೆ ನಾವು ಹೋಗ್ತೀವಿ ಅಂದರು. ಅವ್ರ ಪಾಡಿಗೆ ನಾವು ಆಯಿತು ಅಂತ ಹೊಲ್ಟೋದ್ರು. ನಾನು ಅಲ್ಲಿ ಮೇಲೆ ನೋಟ್ರಿ ಹಾಕ್ಸ್ಬೇಕಾಗಿತ್ತು. ಟ್ಯಾಕ್ಟ್ರಲ್ಲಿ ಅಲ್ಲಿ ರೋಟ್ರಿ ಮಾಡಿಸ್ಕೊಂಡಿದ್ದೆ. ನನಗೆ ಆಮೇಲೆ ಯಾರೋ ಇಲ್ಲಿದ್ದು ಜನಗಳು ನೋಡಿ ಕರೆದ್ರೆ ಹಿಂಗೆ ಬಿದ್ದೋಗಿದ್ದಾನೋ ಅಂತ ಕರೆದ್ರು. ನಾನು ಬಂದು ನೋಡೋ ಅಷ್ಟೊತ್ತಿಗೆ ಅವ್ನ ಗಡ್ಡೆ ಮೇಲೆ ಇದ್ದೀನಿ ಸರ್, ಅಷ್ಟೇ. ಅಂದರೆ ಏನಕ್ಕೆ ಹೋಗಿದ್ರು? ನಮಗೆ ಗೊತ್ತಿಲ್ಲ ಸರ್. ಅಲ್ಲ, ನಮಗೆ ಗೊತ್ತಿಲ್ಲ. ನನ್ನ ತೋಟಕ್ಕೆ ಬಂದಿದ್ರು, ಕೆಲಸ ಮುಗಿಸ್ಕೊಂಡ್ರು. ಅಣ್ಣ ನಾವು ಹೋಗ್ತೀವಿ ಅಂದರು. ಸರಿ ಆಯ್ತು ಹೋಗ್ರಿ ಅಂತ ಹೇಳಿದೆ. ಹೋಗ್ತೀವಿ ಅಂದವರು ನನ್ನ ಪಾಡಿಗೆ ನಾನು ಹೊಲ್ಟೋದೆ ಅಲ್ಲಿ ಮೇಲೆ. ಮತ್ತೆ ಅಲ್ಲೇ ಟ್ಯಾಕ್ಟ್ರ್ ಅಲ್ಲೇ ಇತ್ತು. ಅವ್ರು ನೋಟ್ರಿ ಹಾಕ್ಸ್ಬೇಕಾಗಿತ್ತು. ನಾನು ಅಲ್ಲೇ ಇದ್ದೆ. ಅವ್ರ ಪಾಡಿಗೆ ನನ್ನ ಪಾಡಿಗೆ ನಾನು ಹೊಲ್ಟೋದೆ. ನನ್ನ ಕೆಲಸದಿಂದ ಅವ್ರು 1/2 hour ಆಯಿತು ಮೇಲೆ ಬಂದುಬಿಟ್ಟು ನನ್ನ ತೋಟದಾಗಿಂದ ಅವರು. ನಾವು ಹೋಗ್ತೀವಿ. ಇವ್ರು ಏನೇನು ಹೇಳಿದ್ರು ನಿಮಗೆ? ಏನು ಬಿದ್ದೋಗಿದ್ದಾರಾ ಅಥವಾ ಈಜು ತೊಳೆಗೆ ಹೋಗಿದ್ರೆ ಈಜೋಡಿಗೆ? ಅಲ್ಲ, ನಾನು ಕೇಳಿದ್ರೆ, ಅವ್ನು ಕೇಳಿದ್ರೆ ಬಂದು ಏನಪ್ಪ ಇಬ್ಬರು ಹೊಲ್ಟು ಬಂದ್ರಲ್ಲ ಏನಂತ ಕೇಳಿದ್ರೆ, ಅಣ್ಣ ಆ ಮುಡ್ಕಲೆ ನಿಂಕ ಇಟ್ಲ ಡೈಯೇಶ ವಾಡೆ ಬಟ್ಲು ಪೇಸಿ ಪುಟ್ಟರಾಜ ಅವನೇ ಬಟ್ಟೆಗಳು ಈಜು ಹೊಡೆದ್ನು, ಡೈ ಹೊಡೆದ್ನು. ಆಮೇಲೆ ಅವ್ರು ಈಜು ಬರ್ತಾನೆ ಅಂತ ನೋಡಿದ್ರೆ ಬರಲೇ ಇಲ್ಲ. ಆಮೇಲೆ ಅವ್ರು ಯಾರೋ ಬೇರೆ ಹುಡುಗರು, ಹುಡುಗರು ಬಂದು ಮೇಲೆಗೆ ಹೇಳಿದ್ರು ಅಂತ ಹೋಗ್ಬಿಟ್ಟಿದ್ದಾರೆ ಅಂತ ಅವರೇ ಹೇಳಿದ್ರು. ನಮ್ಮ ಹೆಸರು ರವಿಕುಮಾರ್. ಘಟನೆ ಸಂಬಂಧ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಒಟ್ಟಾರೆ ಕೂಲಿ ಕೆಲಸಕ್ಕೆ ಅಂತ ಹೋದವ ಯುವಕ ಕೃಷಿ ಹೊಂಡಕ್ಕೆ ಈಜಲು ಹೋಗಿದ್ದ ಪುಟ್ಟರಾಜು ಸಾವನ್ನಪ್ಪಿದ್ದು ಕುಟುಂಬಸ್ಥರ ಆಕ್ರಂದನವಂತೂ ಮುಗಿಲು ಮುಟ್ಟಿದೆ. ಯುವಕನ ಸಾವಿನ ನಿಖರ ಕಾರಣ ಮರಣೋತ್ತರ ಪರೀಕ್ಷೆ ಹಾಗೂ ಪೊಲೀಸ್ ತನಿಖೆಯಿಂದ ಮಾತ್ರ ಹೊರಬರಬೇಕಿದೆ ಅಷ್ಟೇ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.